6ನೇ ತರಗತಿ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ ಇದರ 5ನೇ ಭಾಗವನ್ನ ನೋಡೋಣ. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ 2 ಅಥವಾ ಹೆಚ್ಚು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನಗಳು ಅಂದ್ರೆ ಏನು, ಮ ಸ ಅ ಇದರ ಅರ್ಥವನ್ನ ತಿಳ್ಕೊಂಡಿದ್ದೀರಿ. ಹಾಗೇನೆ ಸಾಮಾನ್ಯ ಅಪವರ್ತನ ವಿಧಾನ, ಭಾಗಾಕಾರ ವಿಧಾನ ಮತ್ತು ಪರಿಶೀಲನಾ ವಿಧಾನದಿಂದ ಮೋಸ ಕಂಡುಹಿಡಿಯೋದು ಹೇಗೆ ಅಂತಲೂ ತಿಳ್ಕೊಂಡಿದ್ದೀರಿ ಅಲ್ವಾ? ಮೋಸದ ವ್ಯಾವಹಾರಿಕ ಲೆಕ್ಕಗಳ ಸಂದರ್ಭಗಳನ್ನ ನೋಡೋಣ. ಮೊದಲು ಇದಕ್ಕೆ ಲೆಕ್ಕವನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಲೆಕ್ಕ ಹೀಗಿದೆ: ಒಂದು ಕೊಳಗದಲ್ಲಿ 60 ಲೀಟರ್ ಹಾಲಿದೆ, ಮತ್ತೊಂದು ಕೊಳಗದಲ್ಲಿ 40 ಲೀಟರ್ ಹಾಲಿದೆ. ಎರಡೂ ಕೊಳಗದಲ್ಲಿರುವ ಹಾಲನ್ನು ಪೂರ್ಣವಾಗಿ ಅಳೆಯಬಹುದಾದ ಅತಿ ದೊಡ್ಡ ಅಳತೆ ಪಾತ್ರೆಯ ಗಾತ್ರ ಎಷ್ಟು? ಮೊದಲಿಗೆ ಈ ಲೆಕ್ಕದಲ್ಲಿರುವ ಮಾಹಿತಿಯನ್ನ ಕಲೆ ಹಾಕಬೇಕು. ಒಂದು ಕೊಳಗದಲ್ಲಿರುವ ಹಾಲು 60 ಲೀಟರ್, ಹಾಗೇನೆ ಮತ್ತೊಂದು ಕೊಳಗದಲ್ಲಿರುವ ಹಾಲು 40 ಲೀಟರ್. ಹಾಗಾದ್ರೆ ಏನ್ ಕಂಡುಹಿಡಿಬೇಕು? ಎರಡೂ ಕೊಳಗದಲ್ಲಿರುವ ಹಾಲನ್ನ ಪೂರ್ಣವಾಗಿ ಅಳೆಯಬಹುದಾದ ಅತಿ ದೊಡ್ಡ ಅಳತೆ ಪಾತ್ರೆ ಗಾತ್ರವನ್ನ ಕಂಡುಹಿಡಿಬೇಕು. ಒಂದು ವೇಳೆ ಇಲ್ಲಿ 40 ಲೀಟರೇ ತಗೊಂಡ್ರೆ 60 ಲೀಟರ್ನ ಪೂರ್ಣವಾಗಿ ಅಳೆಯಕ್ ಸಾಧ್ಯ ಇಲ್ಲ, 20 ಕಡಿಮೆ ಬೀಳತ್ತೆ. ಒಂದು ವೇಳೆ ದೊಡ್ಡದು ಅಂತ 60 ಲೀಟರೇ ತಗೊಂಡ್ರೆ 40 ಲೀಟರ್ ಅಳೆಯಕ್ ಹೋದ್ರೆ 20 ಕಡಿಮೆ ಬೀಳತ್ತೆ ಅಲ್ಲಿ ಅಲ್ವಾ? ಹಾಗಿದ್ರೆ ಏನ್ ಮಾಡೋಣ? ಇದಕ್ಕೆ ಸುಲಭ ವಿಧಾನ ಅಂದ್ರೆ 60 ಮತ್ತು 40ರ ಮೋಸ ಕಂಡುಹಿಡಿಯೋದು. ಹೇಗೆ? ಅವಿಭಾಜ್ಯ ಅಪವರ್ತನ ವಿಧಾನ ಅಥವಾ ಭಾಗಾಕಾರ ವಿಧಾನವನ್ನು ಬಳಸ್ತೇನೆ. ಇಲ್ಲಿ 60 ಮತ್ತು 40ನ ಈ ರೀತಿ ಬರ್ಕೊಳ್ತೇನೆ. ಹಾಗೆ ಅವಿಭಾಜ್ಯ ಸಂಖ್ಯೆಗಳನ್ನ ನೆನಪು ಮಾಡ್ಕೊಳ್ಳೋಣ. ಯಾವುದು? 2, 3, 5, 7, 11, 13 ಹೀಗೆ. ಈಗ ಮೊದಲ ಅವಿಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಯಾವುದದು? 2. ಈಗ 2 ಅನ್ನೋದು 60ನ್ನ ಮತ್ತು 40ನ್ನ ಭಾಗಿಸುತ್ತಾ ಅಂತ ನೋಡ್ಬೇಕು. ಅಂದ್ರೆ ಅದರಿಂದ ಸಾಮಾನ್ಯ ತೆಗಿಬೇಕಲ್ಲ, ಅದಕ್ಕಾಗಿ. ಹೌದು, 60 ಮತ್ತು 40 ಸಮಸಂಖ್ಯೆ ಆದ್ರಿಂದ ಅದು 2ರಿಂದ ಭಾಗ ಹೋಗುತ್ತೆ. ಆದ್ದರಿಂದ ನಾವು 2ಅನ್ನ ಆಯ್ಕೆ ಮಾಡ್ಕೊಳ್ಳೋಣ. 2ಅನ್ನ ಆಯ್ಕೆ ಮಾಡಿಕೊಂಡು 60ನ್ನ 40ನ್ನ ಭಾಗಿಸೋಣಂತೆ. ಭಾಗಿಸಿದಾಗ 2 30 60 ಅಂದ್ರೆ 60ನ್ನ 2ರಿಂದ ಭಾಗಿಸಿದ್ರೆ 30 ಬರುತ್ತೆ. ಹಾಗೆ 40ನ್ನ ಭಾಗಿಸಿದಾಗ 20 ಬರುತ್ತೆ. 2 20 40. ಈಗ 30 ಮತ್ತೆ 20 ಭಾಗಲಬ್ಧ ಬಂದಿದೆ. ಮತ್ತೊಮ್ಮೆ ಇದನ್ನ ಭಾಗಿಸ್ಬೇಕು. 2ರಿಂದ ಭಾಗ ಹೋಗುತ್ತೆ, ಯಾಕೆಂದ್ರೆ ಸಮಸಂಖ್ಯೆ. ಆದ್ದರಿಂದ 2 15 30, 2 10 20 ಅಂದ್ರೆ 20ನ್ನ ಭಾಗಿಸಿದಾಗ 10 ಭಾಗಲಬ್ಧ ಬರುತ್ತೆ. 30ನ್ನ ಭಾಗಿಸಿದಾಗ 15 ಭಾಗಲಬ್ಧ ಬರುತ್ತೆ. ಈಗ 15 ಮತ್ತು 10 ಎರಡು ಸಂಖ್ಯೆಗಳನ್ನು ಭಾಗಿಸುವಂತಹ ಸಂಖ್ಯೆ ಯಾವುದಿದೆ? 2ರಿಂದಂತೂ ಹೋಗಲ್ಲ, ಯಾಕೆಂದ್ರೆ 15 ಪ್ಲಸ್ ಆಗಿದೆ. ಅದನ್ನ ನಾವು ಯಾವ್ದಕ್ಕೆ ಹೋಗ್ಬೇಕಾಯ್ತು? ನೆಕ್ಸ್ಟ್ 3ಕ್ಕೆ ಹೋಗ್ಬೇಕಾಯ್ತು. ಆದರೆ 3 10ನ್ನು ಪೂರ್ಣವಾಗಿ ಭಾಗಿಸಲ್ಲ, 15ನ್ನು ಭಾಗಿಸತ್ತೆ. ಅದಕ್ಕಾಗಿ 3ನ್ನು ತಗೊಳಂಗಿಲ್ಲ. ಹಾಗಿದ್ರೆ ಮತ್ತೆ ಯಾವ ನಂಬರ್ ತಗೊಳ್ಬೇಕಾಯ್ತು? ಸಂಖ್ಯೆಯನ್ನ 5ಅನ್ನ ತೆಗೆದುಕೊಳ್ಬೇಕು. ಯಾಕೆಂದ್ರೆ 5 15ನ್ನು ಭಾಗಿಸತ್ತೆ, 10ನ್ನು ಭಾಗಿಸತ್ತೆ. ಸರಿ, 5 3 15, ಹಾಗೇನೆ 5 2 10. ಈಗ 3 ಮತ್ತು 2 ಹೇಳುವಂಥದ್ದು ಅವಿಭಾಜ್ಯ ಸಂಖ್ಯೆಗಳೇ ಆಗಿವೆ. ಇದು 2ನ್ನು ಭಾಗಿಸುವಂತ ಬೇರೆ ಸಂಖ್ಯೆ ಮತ್ತೆ ಇಲ್ಲ. ಅಂದ್ರೆ ಭಾಗಾಕಾರ ವಿಧಾನ ಇಲ್ಲಿ ಕೊನೆಗೊಳ್ಳುತ್ತೆ ಅನ್ನೋದು. ಅದಕ್ಕಾಗಿ ಈಗ ಎಡಗಡೆಗಿರುವಂತಹ ಕಂಬ ಸಾಲಿನಿರುವ ಸಂಖ್ಯೆಯನ್ನು ತೆಗೆದುಕೊಂಡು ಅವುಗಳನ್ನ ಗುಣಿಸ್ಬಿಟ್ರೆ 60 ಮತ್ತು 40ರ ಮೋಸ ಬರುತ್ತೆ. ಅಲ್ಲಿಗೆ 2 2 4, 4 5 20.
60 ಮತ್ತು 40ರ ಮೊಸ 20. ಅಂದರೆ 60 ಮತ್ತು 40 ಎರಡನ್ನೂ ಭಾಗಿಸುವಂತಹ ಗರಿಷ್ಠ ಸಂಖ್ಯೆ 20. ಆದ್ದರಿಂದ ಎರಡೂ ಕೊಳಗದಲ್ಲಿರುವ ಹಾಲನ್ನು ಪೂರ್ಣವಾಗಿ ಅಳೆಯಬಹುದಾದಂತಹ ಅತಿ ದೊಡ್ಡ ಅಳತೆ ಪಾತ್ರದ ಗಾತ್ರ ಎಷ್ಟು ಅಂತಾಯ್ತು? 20 ಲೀಟರ್ ಅಂತಾಯ್ತು. ಸರಿ ಮಕ್ಕಳ, ಇದೇ ಲೆಕ್ಕವನ್ನ ನೀವು ಸಾಮಾನ್ಯ ಅಪವರ್ತನ ವಿಧಾನದಲ್ಲಿ ಬಿಡಿಸಕ್ ಪ್ರಯತ್ನ ಮಾಡ್ತೀರಾ? ನಾನು ಮಾಡಿರೋದು ಅವಿಭಾಜ್ಯ ಅಪವರ್ತನ ವಿಧಾನ ಅಥವಾ ಭಾಗಾಕಾರ ವಿಧಾನ. ನೀವು ಇದೇ ಲೆಕ್ಕವನ್ನು ಸಾಮಾನ್ಯ ಅಪವರ್ತನ ವಿಧಾನ. ಇನ್ನೊಂದು ಲೆಕ್ಕವನ್ನು ನೋಡೋಣ ಮಾಡಿ, ಸರಿನಾ? ಒಂದು ಚೀಲದಲ್ಲಿ 56 ಕಿಲೋಗ್ರಾಂ ತೊಗರಿಬೇಳೆ, ಮತ್ತೊಂದು ಚೀಲದಲ್ಲಿ 96 ಕಿಲೋಗ್ರಾಂ ಕಡಲೆಬೇಳೆ ಇದೆ. ಆ ಬೇಳೆಯನ್ನು ಒಟ್ಟು ಮಾಡದೆ ಪ್ರತ್ಯೇಕವಾಗಿಯೇ ಸಣ್ಣ ಸಣ್ಣ ಚೀಲಗಳಲ್ಲಿ ಸಮಾನ ತೂಕದ ಬೇಳೆ ಇರುವಂತೆ ಆದಷ್ಟು ಕಡಿಮೆ ಚೀಲಗಳಲ್ಲಿ ತುಂಬಬೇಕು. ಪ್ರತಿ ಚೀಲದಲ್ಲಿ ಗರಿಷ್ಠ ಎಷ್ಟು ಕಿಲೋಗ್ರಾಂ ಬೇಳೆ ಹಾಕಬೇಕು? ಪ್ರತಿ ಬೇಳೆಯನ್ನು ತುಂಬಲು ಬೇಕಾದ ಚೀಲಗಳ ಕನಿಷ್ಠ ಸಂಖ್ಯೆ ಎಷ್ಟು? ಈ ರೀತಿ ಇದೆ. ಈಗ ಲೆಕ್ಕದಲ್ಲಿರುವ ಮಾಹಿತಿಯನ್ನು ನಾವು ಒಂದೊಂದಂಗೆ ಬರ್ಕೊಳ್ತಾ ಹೋಗೋಣ. ಒಂದು ಚೀಲದಲ್ಲಿರುವ ತೊಗರಿ ಬೇಳೆ ಎಷ್ಟಿದೆ? 56 ಕಿಲೋಗ್ರಾಂ ಇದೆ. ಹಾಗೆ ಮತ್ತೊಂದು ಚೀಲದಲ್ಲಿರುವ ಕಡಲೆಬೇಳೆ ಎಷ್ಟಿದೆ? 96 ಕಿಲೋಗ್ರಾಂ. ಸರಿ, ಏನ್ ಕಂಡುಹಿಡಿಬೇಕು? ಪ್ರತಿ ಚೀಲದಲ್ಲಿ ಹಾಕಬಹುದಾದ ಗರಿಷ್ಠ ಬೇಳೆ. ಹಾಗೇನೆ ಇನ್ನೊಂದು ಪ್ರಶ್ನೆ ಇದೆ, ಬೇಕಾದ ಚೀಲಗಳ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಕ್ಕೆ ಇದೆ. ಮೊದಲಿಗೆ ನಾವು ಪ್ರತಿ ಚೀಲದಲ್ಲಿ ಹಾಕಬಹುದಾದ ಗರಿಷ್ಠ ಬೇಳೆಯನ್ನ ನಾವು ಕಂಡುಹಿಡಿಯೋಣಂತೆ, ಸರಿನಾ? ಪ್ರತಿ ಚೀಲದಲ್ಲಿ ಹಾಕಬಹುದಾದ ಗರಿಷ್ಠ ಬೇಳೆ ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಸುಲಭವಾದ ವಿಧಾನ 56 ಮತ್ತು 96ರ ಮೊಸ ಕಂಡುಹಿಡ್ಕೊಳ್ಳುವಂಥದ್ದು. ಇಲ್ಲಿ ನಾನು ಸಾಮಾನ್ಯ ಅಪವರ್ತನ ವಿಧಾನವನ್ನು ಬಳಕೆ ಮಾಡ್ತೇನೆ. ಅಂದರೆ 56ರ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ತೇನೆ. ಅಪವರ್ತನಗಳು ಪ್ರಾರಂಭ ಆಗೋದೇ 1ರಿಂದ. ಈಗಾಗಲೇ ಬರ್ತಿದ್ದೇನೆ. 1, 2, 4, 7, 8, 14, 28 ಮತ್ತೆ 56. ಇದು 56ರ ಅಪವರ್ತನ ಆಯಿತು. ಹಾಗೇನೆ 96ರ ಅಪವರ್ತನಗಳು 1, 2, 3, 4, 6, 8, 12, 16, 24, 32, 48 ಹಾಗೆ 96. ಈಗ ಈ ಎರಡು ಅಪವರ್ತನಗಳಲ್ಲಿ 56 ಮತ್ತು 96ರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಅಲ್ಲೂ ಇರೋದು ಇಲ್ಲೂ ಇರೋದು ಯಾವುದಿದೆ? ಮೊದಲನೇದು 1, ಹಾಗೇನೆ 2, ನಂತರದಲ್ಲಿ 4, ಹಾಗೇನೆ 8. ಮತ್ಯಾವ್ದಾದ್ರು ಇದೆಯಾ? ಇಲ್ಲ. ಮತ್ಯಾವುದು ಅಲ್ಲಿ ಇಲ್ಲ. ಆದ್ದರಿಂದ 56 ಮತ್ತು 96ರ ಸಾಮಾನ್ಯ ಅಪವರ್ತನಗಳು 1, 2, 4, 8. ಸರಿ, ಇದರಲ್ಲಿ ಹಾಗಿದ್ರೆ ಗರಿಷ್ಠ ಯಾವುದು? 8. ಆದ್ದರಿಂದ 56 ಮತ್ತು 96ರ ಮೊಸ 8. ಇದರರ್ಥ ಪ್ರತಿ ಚೀಲದಲ್ಲಿ ಹಾಕಬಹುದಾದ ಗರಿಷ್ಠ ಬೇಳೆ 8 ಕಿಗ್ರಾಂ ಅಂತ ಆಯ್ತು ಅಲ್ವಾ? ಬೇಕಾದ ಚೀಲ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿದೆ. ಹೇಗೆ ಮಾಡೋಣ? ತೊಗರಿ ಬೇಳೆ ಚಿಕ್ಕ ಚೀಲಗಳು ಕಂಡುಹಿಡಿಬೇಕು. ಫಸ್ಟ್ ತೊಗರಿ ಬೇಳೆ ಎಷ್ಟಿದೆ? 56 kg ಇದೆ. ನಾವು ಒಂದೊಂದು ಚಿಕ್ಕ ಚೀಲದಲ್ಲಿ ಎಷ್ಟು ತುಂಬಬಹುದು ಅಂತ ಹುಡುಕಿದ್ವಿ? 8 ಅಂತ. ಅಂದ್ರೆ 56ರನ್ನ 8ರಿಂದ ಭಾಗಿಸ್ಬೇಕು. ಭಾಗಾಕಾರ ನೋಡಿದಾಗ ಎಷ್ಟು ಬರುತ್ತೆ? 7 ಬರುತ್ತೆ. ಅಂದ್ರೆ 8 ಕಿಲೋಗ್ರಾಂನಂತೆ ತೊಗರಿ ಬೇಳೆಯನ್ನ ನಾವು 7 ಚೀಲ ಮಾಡಬಹುದು ಅಂತ. ಹಾಗೇನೆ ಕಡಲೆ ಬೇಳೆಯ ಚಿಕ್ಕ ಚೀಲಗಳು ಎಷ್ಟಿದೆ? ಅದು ಕಡಲೆಬೇಳೆ 96 kg. ಅದನ್ನ
ನಾವು 8ರಿಂದ ಭಾಗಿಸ್ಬೇಕು. ಯಾಕೆಂದರೆ 8 ಅಂತ ಈಗಾಗಲೇ ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡ್ಕೊಂಡಿದ್ವಿ ಅಲ್ವಾ. ಎಷ್ಟು ಬರುತ್ತೆ? 12 ಎಂಟ್ಲೆ 96. 12 ಚಿಕ್ಕ ಚೀಲಗಳನ್ನು ಮಾಡಬಹುದು. ಆದ್ದರಿಂದ 56 ಕಿಗ್ರಾಂ ತೊಗರಿ ಬೇಳೆಯನ್ನು 8 ಕಿಗ್ರಾಂನಂತೆ 7 ಚಿಕ್ಕ ಚೀಲಗಳಲ್ಲಿ ಹಾಗೂ 96 ಕಿಗ್ರಾಂ ಕಡಲೆಬೇಳೆಯನ್ನು 8 ಕಿಲೋಗ್ರಾಂನಂತೆ 12 ಚಿಕ್ಕ ಚೀಲಗಳಲ್ಲಿ ಹಾಕಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ ಮಕ್ಕಳೇ? ನೀವು ಈ ಲೆಕ್ಕವನ್ನ ಅಪವರ್ತನ ವಿಧಾನದಲ್ಲಿ ಬಿಡಿಸಕ್ಕೆ ಪ್ರಯತ್ನ ಮಾಡಿ, ಸರಿನಾ? ಓಕೆ, ಇವತ್ತಿಗೆ ಇಷ್ಟು ಸಾಕು. ಕೊನೆಯ ಭಾಗ ಪ್ರಶ್ನೆಗಳು. ಶಾಲಾ ರಂಗಮಂದಿರದ ಉದ್ದ 20 ಮೀಟರ್, ಅಗಲ 8 ಮೀಟರ್ ಇದೆ. ಆ ಉದ್ದ ಮತ್ತು ಅಗಲಗಳನ್ನು ಒಂದೇ ಅಳತೆ ಪಟ್ಟಿಯಿಂದ ಪೂರ್ಣವಾಗಿ ಅಳೆಯಬೇಕಾಗಿದೆ. ಆ ಉದ್ದ ಮತ್ತು ಅಗಲಗಳನ್ನು ಅಳೆಯಬಹುದಾದ ಅತಿ ದೊಡ್ಡ ಅಳತೆ ಪಟ್ಟಿಯ ಉದ್ದ ಎಷ್ಟು? ಮಾಹಿತಿಯನ್ನ ಕರೆಕ್ಟಾಗಿ ಬರ್ಕೊಳ್ಳಿ. 20 ಮತ್ತು 8ರ ಮೋಸ ಕಂಡಿಡ್ಕೊಳ್ಳಿ. ಲೆಕ್ಕವನ್ನು ಬಿಡಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಿ ಅಲ್ವಾ? ಓಕೆ, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ. ಸಶಾಮ ತಂಡ.